ಇವತ್ತು ಕೇಂದ್ರ ಸರ್ಕಾರ ಕೊನೆಗೂ ಬರ ಪರಿಹಾರದ ಹಣವನ್ನು ಸ್ವಲ್ಪ ಬಿಡುಗಡೆ ಮಾಡಿದ್ದಾರೆ. ಸುಮಾರು 48 ಲಕ್ಷ ಹೆಕ್ಟೇರ್ನಷ್ಟು ಬೆಳೆ ಹಾನಿಯಾಗಿತ್ತು. 35,000 ಕೋಟಿ ರೂಪಾಯಿಯಷ್ಟು ಅಂದಾಜು ಹಣದ ನಷ್ಟ ಉಂಟಾಗಿತ್ತು. 18,171 ಕೋಟಿಗೆ ರಾಜ್ಯ ಸರ್ಕಾರ ಮನವಿಯನ್ನು ಸಲ್ಲಿಸಿತ್ತು. ಅದು ನಮ್ಮ ಕೃಷಿ ಸಚಿವರು, ಗ್ರಾಮೀಣಾಭಿವೃದ್ಧಿ ಸಚಿವರು ಮತ್ತು ಕೊನೆಗೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಸೇರಿ ಪ್ರಧಾನಮಂತ್ರಿಯನ್ನು, ಹಣಕಾಸು ಮಂತ್ರಿಗಳನ್ನು ಭೇಟಿ ಮಾಡಿ ಮನವಿಯನ್ನು ಸಲ್ಲಿಸಿದ್ದು. ಕೊನೆಯವರೆಗೂ ಬಿಡುಗಡೆಯನ್ನು ಮಾಡಿರಲಿಲ್ಲ ಹಣ. ಆದರೆ BJP ಪಕ್ಷದ ನಾಯಕರು ಹೇಳ್ತಾ ಇದ್ರು, ಬರ ಪರಿಹಾರಕ್ಕೆ ಹಣ ಬಿಡುಗಡೆ ಕೇಂದ್ರ ಸರ್ಕಾರ ಮಾಡಿದೆ, ಹಣ ಬಿಡುಗಡೆ ಮಾಡಿದೆ, ರಾಜ್ಯ ಸರ್ಕಾರ ಸತ್ಯವನ್ನು ಮರೆಮಾಚ್ತಾ ಇದೆ ಅನ್ನುವಂಥ ವಿಚಾರವನ್ನು BJP ನಾಯಕರು ಹೇಳ್ತಾನೇ ಇದ್ರು. ಕೊನೆಗೆ ನಮ್ಮ ಮುಖ್ಯಮಂತ್ರಿಗಳು ಡೆಲ್ಲಿಯಲ್ಲಿ ಎಲ್ಲ ಶಾಸಕರನ್ನು ಕರ್ಕೊಂಡು ಹೋಗಿ ಒಂದು ಪ್ರತಿಭಟನೆಯನ್ನು ಸಲ್ಲಿಸಿದರು. ಎಲ್ಲರೂ ಸೇರಿ ಪ್ರಧಾನಮಂತ್ರಿಗೆ ಒಂದು ಅರಿವು ಮೂಡಿಸುವಂಥ ಕೆಲಸ ನಮ್ಮ ರಾಜ್ಯದ ಎಲ್ಲ ಶಾಸಕರು, ನಾವು ವಿರೋಧ ಪಕ್ಷದವ್ರನ್ನ ಆಹ್ವಾನಿಸಿದ್ದೆವು, ಅವರು ಯಾರೂ ಬಂದಿರಲಿಲ್ಲ. ಕಾಂಗ್ರೆಸ್ ಪಕ್ಷದ ಎಲ್ಲ ಶಾಸಕರು ಅಲ್ಲಿ ದೆಹಲಿಯಲ್ಲಿ ಸೇರಿ ಪ್ರತಿಭಟನೆಯನ್ನು ನಾವು ಮಾಡಿದ್ದು. ಅದಕ್ಕೂ ಸ್ಪಂದನೆಯನ್ನು ಕೇಂದ್ರ ಸರ್ಕಾರ ಕೊಡಲಿಲ್ಲ. ಪ್ರಧಾನಮಂತ್ರಿ ಆಗಲಿ, ಫೈನಾನ್ಸ್ ಮಿನಿಸ್ಟರ್ ಆಗಲಿ ಏನೂ ಮಾತನಾಡಲಿಲ್ಲ. ಕೊನೆಗೂ ನಿರ್ಮಲಾ ಸೀತಾರಾಮನ್ ಅವರು ಮೊನ್ನೆ ರಾಜ್ಯಕ್ಕೆ ಬಂದವರು ಕೂಡ ನಾವು ಬರದ ಹಣ ಬಿಡುಗಡೆ ಮಾಡಿದ್ದೇವೆ ಅನ್ನುವಂಥ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ತಾವೆಲ್ಲ ಪತ್ರಿಕೆಯಲ್ಲಿ ನಾವು ನೋಡಿದ್ದೇವೆ, ತಾವು ಕೂಡ ಅದಕ್ಕೆ ಸಾಕ್ಷಿಯಾಗಿದ್ದೀರಿ. ನಾವು ಅಶೋಕ್ರವರು ವಿರೋಧ ಪಕ್ಷದ ನಾಯಕರು, ಬೊಮ್ಮಾಯಿಯವರು ಮಾಜಿ ಮುಖ್ಯಮಂತ್ರಿಗಳು, ಯಡಿಯೂರಪ್ಪನವರು ಸೀನಿಯರ್ ಲೀಡರ್, ವಿಜಯೇಂದ್ರ ರಾಜ್ಯದ ಅಧ್ಯಕ್ಷರು ಮತ್ತು ಎಲ್ಲ BJP ನಾಯಕರುಗಳು ಬರ ಪರಿಹಾರದ ಹಣ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದೆ ಅಂತ ಹೇಳಿದರು. ಕೊನೆಗೆ ಮುಖ್ಯಮಂತ್ರಿಗಳು ಯಾವುದೇ ದಾರಿ ಇಲ್ಲದೆ ಸುಪ್ರೀಂ ಕೋರ್ಟ್ನ ಕದವನ್ನು ತಟ್ಟಬೇಕಾಯಿತು. ಸುಪ್ರೀಂ ಕೋರ್ಟ್ನ ಕದವನ್ನು ತಟ್ಟಿದ ಮೇಲೆ ಮತ್ತೂ ಕೂಡ ಅವರು ಪರಿಹಾರ ಹಣ ಕೊಟ್ಟಿದ್ದೇವೆ ಅನ್ನೋದನ್ನು ಪುನರುಚ್ಚರಿಸಿದಾಗ ಮುಖ್ಯಮಂತ್ರಿಗಳು ಹೇಳಿದರು, ಈ ಮಾತನ್ನು ನೀವು ಸುಪ್ರೀಂ ಕೋರ್ಟಲ್ಲಿ ಹೇಳಿ. ಇವತ್ತು ಏನು ಈ ಚುನಾವಣೆಯ ಮಧ್ಯೆ ಒಂದು ಹಂತದ ಚುನಾವಣೆ ನಡೆದಿದೆ. ಒಂದು ಹಂತದ ಚುನಾವಣೆ ನಡೆಯುವಾಗ ಜನರ ಮನೋಸ್ಥಿತಿ ಬೆಂಗಳೂರಿನಿಂದ ಡೆಲ್ಲಿವರೆಗೆ ಮುಟ್ಟಿದೆ. ಜನರ ನಾಡಿ ಮಿಡಿತ ಗೊತ್ತಾಯಿತು. ಮತದಾನ ಯಾವ ರೀತಿಯಲ್ಲಿ ಆಗಿದೆ ಅನ್ನೋದನ್ನು, ಕರುನಾಡಿಗೆ ಇವರು ಮಾಡಿದಂಥ ಅನ್ಯಾಯವನ್ನು ಜನರು ಪ್ರತಿಷ್ಠೆಯನ್ನಾಗಿ ಕರ್ನಾಟಕದ ಜನತೆ ಪರಿಗಣಿಸಿದರು. NDA ವಿರುದ್ಧವಾಗಿ ಮತವನ್ನು ಚಲಾಯಿಸಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ 11ಕ್ಕಿಂತ ಹೆಚ್ಚು ಸ್ಥಾನಗಳು 14ರಲ್ಲಿ ಬರ್ತವೆ ಅನ್ನುವಂಥ ರಿಪೋರ್ಟ್ ಯಾವಾಗ ಪ್ರಧಾನಿಗೆ ಮುಟ್ಟಿತೋ, ಚುನಾವಣಾ ಆಯೋಗದ ಪರ್ಮಿಷನ್ನಿಂದ ರಿಲ್ಯಾಕ್ಸ್ ಮಾಡಿ ಇವತ್ತು 3,454 ಕೋಟಿಯನ್ನು ರಿಲೀಸ್ ಮಾಡಿದರು. ಹಾಗಾದರೆ ಈ ಹಿಂದೆ ರಿಲೀಸ್ ಮಾಡಿದ್ದೇವೆ, ನಾವು ಬರ ಪರಿಹಾರದ ಹಣ ಕೊಟ್ಟಿದ್ದೇವೆ ಅಂತ ಹೇಳಿದ್ದು ಯಾವುದು? ಅಶೋಕ್ರವರು ಉತ್ತರ ಕೊಡಬೇಕಲ್ವಾ? ನಿರ್ಮಲಾ ಸೀತಾರಾಮನ್ ಉತ್ತರ ಕೊಡಬೇಕಲ್ವಾ? ಯಾವ ಹಣ ರಿಲೀಸ್ ಮಾಡಿದರು? ಎಲ್ಲಿ ಹೋಯ್ತದ್ದು ದುಡ್ಡು? ಈಗ ನಾವು 3,454 ಕೋಟಿ, 18,000 ಕೋಟಿಯಲ್ಲಿ 3,450 ಕೋಟಿ ಕೊಟ್ಟಿದ್ದಾರೆ. ಇದು ಕೂಡ ನಾವು ಇವತ್ತು ಧನ್ಯವಾದ ಹೇಳಬೇಕಾಗಿರೋದು ಸುಪ್ರೀಂ ಕೋರ್ಟಿಗೆ. ಸುಪ್ರೀಂ ಕೋರ್ಟ್ ಯಾವಾಗ ಚಾಟಿ ಬೀಸಿತ ತದನಂತರ ಎಚ್ಚೆತ್ತುಕೊಂಡ್ರೆ ಹೊರತು, ಅವರು ಸುಪ್ರೀಂ ಕೋರ್ಟ್ ಹೇಳುವ ಮೊದಲು ನಾವು ಕೊಟ್ಟಿದ್ದೇನೆ ಅನ್ನುವಂಥ ಒಂದು ಸ್ಟೇಟ್ಮೆಂಟ್ ಬಿಟ್ಟರೆ, ಸ್ಟೇಟ್ಮೆಂಟ್ ಬಿಟ್ಟರೆ ಬೇರೆ ಯಾವ ಸ್ಟೇಟ್ಮೆಂಟ್ ಕೂಡ ಅವರು ಕೊಡಲಿಲ್ಲ. ಈಗ ಅಶೋಕ್ರವರು, ಬೊಮ್ಮಾಯಿಯವರು ಎಲ್ಲ ಹೇಳ್ತಾ ಇದ್ದಾರೆ, ಮೋದಿಯವರು ಗರಿಷ್ಠ ಹಣ ಬಿಡುಗಡೆ ಮಾಡಿದ್ದಾರೆ, ಬರ ಪರಿಹಾರಕ್ಕೆ ಹಣ ಕೊಟ್ಟಿದ್ದಾರೆ. ಹಿಂದೆಯೇ ಕೊಟ್ಟಿದ್ರಲ್ಲ, ಈಗ ಯಾವುದು ಕೊಟ್ಟಿದ್ದದು? ಹೆಚ್ಚುವರಿಯಾಗಿ ಕೊಟ್ಟಿದ್ದಾರೆ. ಹೆಚ್ಚುವರಿಯಾಗಿ ಬಿಟ್ಟು ಆ 41 ಕೋಟಿಯನ್ನು SDRF ಅಲ್ಲಿ ಬಂದದನ್ನು ಕೂಡ NDRF ಅಲ್ಲಿ ಅದನ್ನು ಕೂಡ ಕಡಿತ ಮಾಡಿಯೇ ಕೊಟ್ಟದ್ದು. ಆದ್ದರಿಂದ
ಜನತೆಗೆ ಮೋಸ ಮಾಡುವಂಥ ಕೆಲಸವನ್ನು NDA ಮತ್ತು ಇಲ್ಲಿ BJP ಪಕ್ಷದ ನಾಯಕರು ಮಾಡಿದ್ದಾರೆ. ಅದರ ಫಲವನ್ನು ಅವರು ಉಂಡಿದ್ದಾರೆ. ಇವತ್ತು ಚುನಾವಣೆಗೋಸ್ಕರ, 2ನೇ ಹಂತದ ಚುನಾವಣೆಗೋಸ್ಕರ ಹಣ ಬಿಡುಗಡೆ ಮಾಡಿ ಜನರನ್ನು ಏನಾದರೂ ಮಾಡಿ ಮತ ತಮ್ಮ ಕಡೆಗೆ ಬರಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ಮಾಡಿದ್ದಾರೆ ಹೊರತು ಕರುನಾಡಿನ ಜನತೆಯ ಪ್ರೀತಿಯಿಂದ ಅಲ್ಲ, ಮತದ ಪ್ರೀತಿಯಿಂದ ಇವರು ಇವತ್ತು ಹಣವನ್ನು ಬಿಡುಗಡೆ ಮಾಡಿದ್ದು. ಸುಪ್ರೀಂ ಕೋರ್ಟ್ನ ಒತ್ತಾಯದಿಂದ ಹಣವನ್ನು ಬಿಡುಗಡೆ ಮಾಡಿದ್ದು. ಸುಪ್ರೀಂ ಕೋರ್ಟ್ಗೆ ಧನ್ಯವಾದ ಸಲ್ಲಿಸುವುದರ ಜೊತೆಗೆ ನಾನು ನಮ್ಮ ಕೆಚ್ಚೆದೆಯ ಮುಖ್ಯಮಂತ್ರಿಗಳು, ಅವರಿಗೆ ಸಾಥ್ ಕೊಟ್ಟಂತಹ ಉಪಮುಖ್ಯಮಂತ್ರಿಗಳು, ಅವರಿಗೂ ಕೂಡ ನಾನು ಧನ್ಯವಾದವನ್ನು ಸಲ್ಲಿಸ್ತೇನೆ. ದೇಶದ ಇತಿಹಾಸದಲ್ಲಿ ನಮ್ಮ ಒಕ್ಕೂಟ ವ್ಯವಸ್ಥೆಯಲ್ಲಿ ಕೇಂದ್ರ ಸರ್ಕಾರದಿಂದ ಆದಂತಹ ನಿರಂತರ ಅನ್ಯಾಯಕ್ಕೆ ನ್ಯಾಯ ಕೋರಿ ಕೋರ್ಟಿಗೆ ಹೋದಂಥ ನಿದರ್ಶನ ಇದೇ ಮೊದಲು. ತದನಂತರ ಬೇರೆ ರಾಜ್ಯದವರು ಕೂಡ ಹೋದರು. ಅದಕ್ಕೋಸ್ಕರ ನಾನು ಮುಖ್ಯಮಂತ್ರಿಯವರನ್ನು ಈ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ, BJP 56 ಇಂಚಿನ ಪ್ರಧಾನಿಗೆ ಎಚ್ಚರಿಕೆ ಕೊಟ್ಟದ್ದಕ್ಕೆ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಕಾಂಗ್ರೆಸ್ ಪರವಾಗಿ ಸಲ್ಲಿಸ್ತೇನೆ. ಈ ಒಂದು ಮಹತ್ ಕಾರ್ಯ ಅವರು ಮಾಡಿದ್ದಾರೆ. ಇನ್ನು ಮುಂದೆ ಯಾವುದೇ ಸರ್ಕಾರ ಬರಲಿ, ಆ ಸರ್ಕಾರಕ್ಕೆ ಇದೊಂದು ಎಚ್ಚರಿಕೆಯ ಗಂಟೆ ಆಗಬೇಕು. ಒಕ್ಕೂಟ ವ್ಯವಸ್ಥೆಯಲ್ಲಿ ಯಾವತ್ತೂ ಮಲತಾಯಿ ಧೋರಣೆ ಆಗಬಾರ್ದು. ರಾಜ್ಯ ಸರ್ಕಾರ ಒಂದು ಪಕ್ಷದಿರ್ಬೋದು, ಕೇಂದ್ರ ಸರ್ಕಾರ ಒಂದು ಪಕ್ಷದಿರ್ಬೋದು, ನಾಳೆ ರಾಜ್ಯ ಸರ್ಕಾರ ಮತ್ತೊಂದು ಪಕ್ಷದ ಬರ್ಬೋದು, ಕೇಂದ್ರ ಸರ್ಕಾರ ಇನ್ನೊಂದು ಪಕ್ಷದ ಬರ್ಬೋದು. ಆದರೆ ಒಕ್ಕೂಟ ವ್ಯವಸ್ಥೆಯಲ್ಲಿ ಏನು ಪಾಲು ಯಾರ್ದು ಇದೆ ಆ ಪಾಲನ್ನು ಪಡೀಲಿಕ್ಕೆ ಆ ರಾಜ್ಯಗಳು ಹಕ್ಕಿದೆ, ಆ ರಾಜ್ಯದ ಜನತೆಗೆ ಹಕ್ಕಿದೆ. ಆ ರಾಜ್ಯದ ಜನತೆಯ ಹಕ್ಕನ್ನು ಕಸಿದುಕೊಳ್ಳುವಂಥ ಕೆಲಸ ಕೇಂದ್ರ ಸರ್ಕಾರ ಯಾವುದೇ ಸರ್ಕಾರ ಇರಲಿ ಮಾಡಬಾರ್ದು.